ನನ್ನ ಹೆಸರು ವಿಶ್ವಕುಮಾರ್ ಅಂತ, ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ನಮ್ಮೂರು. ನಾನು ಶ್ರೀಗಂಧ ಬೆಳೆದು 20 ವರ್ಷದಿಂದ ಶ್ರೀಗಂಧ ಬೆಳೆಸ್ತಾ ಇದ್ದೀನಿ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂಥ ರಂಜನ್ ಇಂಥ ಪರಿಚಯ ಮಾಡ್ಕೊಂಡಂಥ ವ್ಯಕ್ತಿ ಅದನ್ನು ದುರುಪಯೋಗ ಪಡಿಸ್ಕೊಂಡು ನಮ್ಮೂರಿಗೆಲ್ಲ ಬಂದು ವಿಶ್ವಾಸ ಗಳಿಸಿ ಇವತ್ತು ನಮ್ಮ ಏನು ಮಾನ್ಯ ಲೋಕಾಯುಕ್ತರ ಜೊತೆಗೆ ನಾವೊಂದು ಫೋಟೋ ತೆಗೆಸ್ಕೊಂಡಿದ್ವಿ. ನಮ್ಮ ಕುಟುಂಬದ ಎಲ್ಲರೂ ಸೇರ್ಕೊಂಡು ಆ ಫೋಟೋನ ದುರ್ಬಳಕೆ ಮಾಡ್ಕೊಂಡು ಅದರಲ್ಲಿ 1 ಲಕ್ಷ ರೂಪಾಯಿ ನೀವು ಒಂದು ಮಿಸ್ ಕಾಲ್ ಕೊಟ್ಟರೆ 1 ಲಕ್ಷ ರೂಪಾಯಿ ನಿಮಗೆ ಕ್ಯಾಶ್ ಬ್ಯಾಕ್ ಕೊಡ್ತೀವಿ ಮತ್ತು ಒಂದು ಶ್ರೀಗಂಧದ ಮರ ಕೊಡ್ತೀವಿ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಮಾಡಿ ನನ್ನ ಹೆಸರಲ್ಲಿ ನನ್ನ ನಂಬರನ್ನು ಅದ್ರ ಕೆಳಗಡೆ ಹಾಕಿ ಆ ಮೇಲ್ಗಡೆ ಅವ್ನ ನಂಬರ್ ಹಾಕ್ಕೊಂಡು ಈ ರೀತಿಯಾಗಿ ಫ್ರಾಡ್ ಮಾಡ್ತಾ ಇರ್ತಾನೆ. ಅವನನ್ನು ನಾನು ಕರ್ಕೊಂಬಂದು ಪ್ರೆಸ್ ಕ್ಲಬ್ ಹತ್ರ ಕೂರಿಸ್ಕೊಂಡು ಅವನಿಗೆ ಅದ್ರ ಬಗ್ಗೆ ವಿಚಾರವನ್ನು ಎಲ್ಲ ಡೀಟೇಲ್ ಮಾಡಿ ಆಮೇಲೆ ಪೊಲೀಸ್ನವ್ರನ್ನ ಕರೆಸಿ ಒಂದು ಫೋನ್ ಮಾಡಿ ಅವನನ್ನು ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಥ್ಯಾಂಕ್ ಯು, ನಮಸ್ಕಾರ. ಓಕೆ ಸರ್ ಅವನಿಗೆ ಎಷ್ಟು ದಿವಸದಲ್ಲಿ ಪರಿಚಯ ಆಗ್ತದೆ? ಮಾತಾಡಿ. 1.5 ತಿಂಗಳಿಂದ ನನಗೆ ಪರಿಚಯ. 1.5 ತಿಂಗಳಿಂದ ಪರಿಚಯ ಆದಂಥವನು ನಮ್ಮೂರಿಗೆಲ್ಲ ಬಂದು ನನ್ನ ಬಿಸ್ನೆಸ್ನಲ್ಲಿ ನಾನು ಪಾರ್ಟ್ನರ್ ಆಗ್ತೀನಿ ಅಂತೇಳಿ 100 ಕೋಟಿ ರೂಪಾಯಿದ್ದು ಬಿಸ್ನೆಸ್ ಇದೆ, ಅದು 50 ಕೋಟಿ ರೂಪಾಯಿ ನಿಮಗೆ 50 ಕೋಟಿ ರೂಪಾಯಿ ನಮಗೆ ಅಂತೇಳಿ ಹಿಂಗೆಲ್ಲ ಹೇಳ್ಕೊಂಡು ತುಂಬ ವಿಶ್ವಾಸ, ಬಾಲಿವುಡ್ ಹಾಲಿವುಡ್ ಪಿಕ್ಚರ್ ಎಲ್ಲ ತೆಗಿತಾ ಇದ್ದೀನಿ ನಾನು ಅಂತೇಳಿ ನನ್ನನ್ನು ನಂಬಿಸಿ ಅದನ್ನು ಈ ಪೋಸ್ಟಲ್ಲಿ ಹಾಕಿ ದುಡ್ಡು ಹೊಡೆಯೋದಕ್ಕೆ ಪ್ಲ್ಯಾನ್ ಮಾಡಿದ್ದಾನೆ. ಇದು ಸೈಬರ್ ಕ್ರೈಮ್ ನಮ್ಮ ಇನ್ಸ್ಪೆಕ್ಟ್ರಿಗೆಲ್ಲ ಕೇಳ್ತೀನಿ, ಸದಾಶಿವನಗರ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ತರೀಕೆರೆ ಇನ್ಸ್ಪೆಕ್ಟ್ರಿಗೆ ಮೆಸೇಜ್ ಹಾಕ್ತೀನಿ, ಇದು ಬಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡು ಅಂತಾರೆ. ಸೊ ನಾನು ಇಲ್ಲಿರೋದ್ರಿಂದ ನಾನು ಅವನ್ನ ಬರೀ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಉಪಯೋಗ ಆಗೋಲ್ಲ. ಸೊ ಅವನೇನಾದರೂ ಮಾಡಿ ಹಿಡಿಬೇಕು ಅಂತೇಳಿ ಹಿಡಿದು ಅವನ್ನ ಕರ್ಕೊಂಬಂದು ಸ್ಟೇಷನ್ಗೆ ಕೊಟ್ಟು ಎಲ್ಲಿ ಸಿಗ್ತಾರೆ ಸರ್? ಎಲ್ಲಿ ಯಾವ? ನಮ್ಮ ಪ್ರೆಸ್ ಕ್ಲಬ್ಬಿಗೆ ಕರೆಸ್ತೀನಿ ನಾನು. ಅಲ್ಲಿ ನಮ್ಮದು ಇವತ್ತು ಶ್ರೀಗಂಧದ್ದೇನು ಅನ್ಯಾಯ ಆಗಿದೆ ಅದ್ರ ವಿರುದ್ಧವಾಗಿ ನಾವು ಪ್ರೊಟೆಸ್ಟ್ ಮಾಡ್ಕೊಂಡು ಶ್ರೀಗಂಧ ಮಾರೋದಕ್ಕೆ ನಾವು ಏನೇನು ಮಾಡಬೇಕು ಶ್ರೀಗಂಧ ಎಲ್ಲ ಮಾರ್ಕೊಂಡು ನಾನು ನಿಂತಿರ್ತೀನಿ. ಸೊ ಅಂಥ ಟೈಮ್ನಲ್ಲಿ ಅದೇ ಜಾಗಕ್ಕೆ ಎಲ್ಲಿದ್ದೀರ ನೀವು ಅಂತ ಕೇಳ್ಕೊಂಡು ಬರ್ತಾನೆ, ನಾನೊಂದು ಉಪಾಯವಾಗಿ ಕರೆಸ್ಕೊಂಡು ಸ್ಟೇಷನ್ಗೆ ಕೊಟ್ಟಿದ್ದೀನಿ. ಅಂದರೆ ಅವನು ಈ ಥರ ಹಿಂದೆ ಎಲ್ಲ ಮಾಡ್ತಾ ಇದ್ದ ಅಂತ ನಿಮ್ಗೆ ಅನಿಸ್ತದೆ? ಖಂಡಿತ ಇದು ಬೇಕಾದಷ್ಟು ಸರಿ ಮಾಡಿದ್ದಾನೆ. ಸಿಕ್ಕಾಪಟ್ಟೆ ಒಂದು ಮೊಬೈಲಲ್ಲಿದೆ, ನಮ್ಮ ಸ್ಟೇಷನಲ್ಲೆಲ್ಲ ನೋಡಿದ್ದಾರೆ. ಆ ಮೊಬೈಲಲ್ಲಿ ಸಿಕ್ಕಾಪಟ್ಟೆ ಒಂದು ಬೇರೆ ಕಡೆ ಎಲ್ಲ ಫ್ರಾಡ್ ಮಾಡಿರೋಂಥದ್ದು ಅವ್ರು ಕಂಡುಹಿಡಿತಾ ಇದ್ದಾರೆ. ಇನ್ನು ತನಿಖೆ ನಡೀತಾ ಇದೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಅವನಿಗೆ ನ್ಯಾಯಯುತವಾಗಿ ಅವನಿಗೆ ನಮಗೆ ಇದು ಬೇಕು, ಅದೆಲ್ಲ ಡಿಲೀಟ್ ಮಾಡಬೇಕು. ಮಾನ್ಯ ಲೋಕಾಯುಕ್ತರು ಮತ್ತು ನಮ್ಮ ಕುಟುಂಬದ ಮತ್ತು ನನ್ನ ಏನು ಮಾನವ ಹಾನಿ ಆಗುತ್ತೆ ಅದನ್ನು ತಪ್ಪಿಸ್ಬೇಕು, ಅದನ್ನೆಲ್ಲ ಡಿಲೀಟ್ ಮಾಡಿಸ್ಬೇಕು. ಅದರಿಂದ ನಮಗೆ ನ್ಯಾಯ ಕೊಡಬೇಕು, ಅವನಿಗೆ ಶಿಕ್ಷೆ ಆಗುತ್ತೆ. ಸರ್, ಈ ಮೂಲಕ ಏನು ಹೇಳ್ತೀರಾ ಸರ್ ಪಬ್ಲಿಕ್ಕಿಗೆ? ನಿಮ್ಮ ಒಂದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಆಗ್ಬೋದು, ನಿಮ್ಮನ್ನು ಫಾಲೋ ಮಾಡೋಂಥವ್ರಿಗೆ ಏನು ಹೇಳ್ತೀರಾ? ಈ ರೀತಿ ಏನಾದರೂ ಫ್ರಾಡ್ ಮೆಸೇಜ್ಗಳು ಬಂದರೆ ಅದನ್ನು ಯಾವುದನ್ನು ದಯವಿಟ್ಟು ಹೊತ್ತಬೇಡಿ, ಆ ನಂಬರ್ಗಳಿಗೆ ಕರೆ ಮಾಡಬೇಡಿ. ಆ ರೀತಿಯಾಗಿ ಬಂದರೆ ಅದನ್ನು ನೀವು ಪೊಲೀಸ್ನವ್ರಿಗೆ ತಿಳಿಸಿ. ಸೊ ಪೊಲೀಸ್ನವರು ಅದ್ರ ಬಗ್ಗೆ ಸೂಕ್ತವಾದಂಥ ನಿಮಗೆ ಮಾರ್ಗದರ್ಶನ ಕೊಡ್ತಾರೆ ಅಂತೇಳಿ ನಾನು ಹೇಳ್ತೀನಿ. ಓಕೆ, ಸೂಪರ್.